ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ವೆಸ್ಟ್ ಕ್ಲಾಕ್ಸ್. ಲಾಸ್ಟ್ ವೀಡಿಯೋ ನೋಡ್ದಂಗೆ ರಾಯಚೂರಿಗೆ ಬಂದೆ. ಇವತ್ತಂತೂ ಖಾಲಿ ಮಾಡಲ್ಲ ಅಂತಿದ್ದಾರೆ, ಯಾಕೆಂದರೆ ಗೋಡನಲ್ಲಿ ಸ್ಟಾಕು ಫುಲ್ ಇದೆಯಂತೆ, ಗೋಡನ್ ಖಾಲಿ ಇಲ್ಲ ಅಂತಿದ್ದಾರೆ. 2 ಗಾಡಿ ಬಂದಿದ್ವಿ, ನಮ್ಮದು ಮತ್ತು ಸೀನಣ್ಣ ಅಂದ್ಬಿಟ್ಟು 2 ಗಾಡಿ ಇದ್ದೀವಿ. 2 ಗಾಡಿ ನಾಳೆ ಮಾಡ್ತೀನಿ ಅಂತಿದ್ದಾರೆ. ಇಲ್ಲಿ ಸೇಫ್ಟಿ ಇರೋಲ್ಲ, ರೋಡಲ್ಲಿ ನಿಲ್ಲಿಸಿದ್ವಿ, ಸೇಫ್ಟಿ ಇರೋಲ್ಲ ಅಂದ್ಬಿಟ್ಟು APMC ಆ್ಯಡ್ಗೆ ತೊಗೊಂಡೋಗ್ತಾ ಇದ್ದೀವಿ. ಪ್ಲೀಸ್ ಯಾರು ಹೊಸದಾಗಿ ನೋಡ್ತಿದ್ರೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬನ್ನಿ ಮಾರ್ಕೆಟ್ಗಂತೂ ಹೋಗೋಣ. ರಾಯಚೂರು ಮಾರ್ಕೆಟ್ ನೋಡಿ ಇದೆ. ಮಾರ್ಕೆಟಲ್ಲಂತೂ ಒಳ್ಳೆ ಫೆಸಿಲಿಟಿ ಇದೆ ಗುರು. ಒಳ್ಳೆ ಫೆಸಿಲಿಟಿ ಇದೆ ನೋಡಿ. ನಂದೀಶ್ವರನ ವಿಗ್ರಹ ಎಲ್ಲ ಮಳೆಗೆಳೆ ಬಂದರೆ ಎಲ್ಲ ಗಾಡಿಗಳೆಲ್ಲ ಕೆಳಗಡೆ ಹಾಕೊಂಬೋದು. ಇಲ್ಲೆಲ್ಲ ಜಾಸ್ತಿ ಅಕ್ಕಿ, ಬೇಳೆ, ಭತ್ತ ಅಲ್ಲ ಬೆಳೆಯೋದು, ಅದರಿಂದ ಮಾರ್ಕೆಟ್ ಯಾರ್ಡ್ಗಳೆಲ್ಲ ಈ ಥರ. ನಮ್ಮ ಕಡೆ ಎಲ್ಲ ಈ ಥರ ಇರಲ್ಲ, ನಮ್ಮ ಕಡೆ ಆ ಥರ ಬೆಳೆಯಲ್ಲ ನಾವು. ಇದ್ರು ಇಲ್ಲಿ ನೋಡಿ, ಸೀಟುಗಳು ಕೆಳಗಡೆ ಹಾಕ್ಬಿಟ್ಟಿದ್ದೇವೆ ಗಾಡಿ ನೋಡಿ. ಮುರಳಿ ಗಾಡಿನೂ ಇದೆ ಖಾಲಿ ಆಗಿದೆ ಅದು ಗಾಡಿ. ಅದು ಬೇರೆ ಪಾಯಿಂಟಿಗೆ ಬಂದಿದ್ದು ನೋಡಿ. ಸೀನಣ್ಣ ಹತ್ತು ಕಡೆ ಇರೋ ಗಾಡಿ ಸೀನಣ್ಣದು, ಇದು ನನ್ನ ಗಾಡಿ. ಸೆಂಟ್ರಲ್ಲಿ ಇರೋದು ಮುರಳಿದು. ಈಗ ಸ್ಟವ್ ಪಾತ್ರ ಇದೆಯಲ್ಲ, ಏನಾದರೂ ಅಡುಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊತಿದ್ದೀವಿ. ಹೋಗಿ ತರಕಾರಿ ಎಲ್ಲ ತೊಗೊಂಬಂದಿದ್ವಿ, ಮನೆ ತೊಗೊಂಬಂದಿದ್ವಿ, ಏನಾದರೂ ಮಾಡ್ಕೊಂಡು ತಿನ್ನೋಣ. ನೋಡಿ ಮೇಲೆ ಎಲ್ಲ ಫುಲ್ ಸೀಟ್ ಇದ್ದಾವೆ. ಇಲ್ಲಿ ಬೇಳೆ, ಭತ್ತ, ಬೇಳೆ ಐಟಮ್ ಬೆಳೆಯೋದ್ರಿಂದ ನೋಡಿ ಈ ಥರ ಫೆಸಿಲಿಟಿ ಇಲ್ಲಿ ಮಾರ್ಕೆಟ್ಗಳಲ್ಲಿ. ನಮ್ಮ ಚಿಕ್ಕಬಳ್ಳಾಪುರ ಆ ಸೈಡೆಲ್ಲ ಬೆಳೆಯಲ್ಲ, ಅದಕ್ಕೆ ಎಲ್ಲ ಓಪನ್ ಇರುತ್ತೆ, ಗೋಡೌನ್ಗಳಿರುತ್ತೆ. ಬಟ್ ಈ ಥರ ಇರೋ ನಮ್ಮ ಹಳೆ ದೋಸ್ತು ಮುರಳಿ ಮತ್ತು ಸೀನಣ್ಣ ಅಂತ ಇವತ್ತೇ ಪರಿಚಯ ಆಗಿದ್ದು. ಅವ್ರದ್ದು ಹತ್ತು ಕಡೆ ಇರೋ ಗಾಡಿ, ಸೆಂಟ್ರಲ್ಲಿರೋದು ಮುರಳಿ ಅಂತ. ನಾವು ಡಿಪೋದಲ್ಲಿ ಓಡಿಸ್ತಿದ್ರಲ್ಲ ಮುಂಚೆ, ಅವರು ಆಗ್ಲಿಂದನೂ ಓಡಿಸ್ತಿದ್ರು. ಅವ್ರು ರೆಗ್ಯುಲರ್ ಇದೇ ರೂಟೇ ಓಡಿಸೋದು. ಇವರು ಅಡುಗೆ ಎಲ್ಲ ಮಾಡ್ತಾಯಿದ್ದೀವಿ ನೋಡಿ. ಕರೆಂಟ್ ಬೇರೆ ಇಲ್ಲ, ಸರಿಯಾಗಿ ಕತ್ಲು ಏನು ಕಾಣ್ತಿಲ್ಲ. ಚಿಕನ್ ತೊಗೊಂಬಂದು ಚಿಕನ್ ಮಾಡ್ತಿದ್ದೀವಿ. ಎಲ್ಲ ರೆಡಿ ಆಗಿದೆ, ಚಿಕನ್ ರೆಡಿ ಆಗಿದೆ. ರೈಸ್ಗೆ ಇಟ್ಟಿದ್ದೀವಿ. ನಮ್ಮ ಸೀನಣ್ಣ ಅವರೆಲ್ಲ ರೆಡಿ ಮಾಡಿ ಅವರೇ ಅಡುಗೆ ಮಾಡ್ತಿದ್ದಾರೆ. ಅವ್ರ ಗಾಡಿಯಲ್ಲಿ ಸ್ಟವ್ ಪಾತ್ರ ಇರಲ್ವಲ್ಲ, ಅದರಿಂದ ಅವರು. ಹಾಯ್ ಬ್ರೋ, ಕಮಾನ್. ಹಾಂ, ಮಿಕ್ಸಿ ಶಾ ಲೈಟ್ ಲೈಕ್ ಎಸ್ಕೈಡ್. ಕಮಾನ್ ಬಾಯ್ಸ್, ಕಮಾನ್. ಓಯ್, ಗಲಾಟೆ ಮಾಡಬಾರ್ದು. ಓಯ್, ಕಮಾನ್ ಕಮಾನ್, ಆಲ್ ಕಮಾನ್. ಇವರು ನಾಯಿಗಿರೋ ಥರ ಮನುಷ್ಯರಿಗಿರೋ ಇರಲ್ವತ್ತೆ ನಿಯತ್ತಾಗಿ. ಅದು ಉದಾಹರಣೆಗೆ ನೋಡಿ, ಒಂದು ಪ್ಲೇಟಲ್ಲಿ ಅನ್ನ ಹಾಕಿದ್ದು 5 ನಾಯಿನೂ ಒಟ್ಟಿಗೆ ತಿಂತಿದ್ದಾವೆ. ನಮ್ಮ ಜನ ಹಾಗಲ್ಲ, ನಾನೇ ಚೆನ್ನಾಗಿರ್ಬೇಕು ಅಂತ ಅಂದ್ಕೊತಾನೆ. ಪ್ರಾಣಿಗಳು ಆ ಥರ ಅನ್ಕೊಳಲ್ಲ. ಒಂಥರ ಜೀವನ. ಮನುಷ್ಯ ಅನ್ನೋ ಪ್ರಾಣಿ ತುಂಬ ಕ್ರೂರಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ರಾತ್ರಿ ಚಿಕನ್ ಮಾಡಿದ್ವಿ, ಈಗ ತರಕಾರಿ ಏನಾದರೂ ತೊಗೊಂಬರೋಣ ಅಂತ ಹೋಗ್ತಾಯಿದ್ದೀವಿ. ನೋಡಿ ಇಲ್ಲಿ ರಾಯಚೂರಲ್ಲಿ ಮಾರ್ಕೆಟಲ್ಲಿ ಬೇಳೆ ಲಾರಿಯಿಂದ ಹಾಗೆ ಸುರಿದು ಬಿಟ್ಟಿದ್ದಾರೆ. ತರಕಾರಿ ಇಲ್ಲೇ ಇದೆ, ಮತ್ತು ಅಕ್ಕಿ ಏನು ಇಲ್ಲ, ಸ್ವಲ್ಪ ತೊಗೊಂಬರೋಣ ಅಂತ ಹೋಗ್ತಾಯಿದ್ದೀವಿ. ನಮ್ಮ ಸೀನಣ್ಣನವರು ಸ್ಮೈಲ್ ಕೊಡ್ತಿದ್ದಾರೆ, ಮುರಳಿ ಮುಂದೆ ಹೋಗ್ತಿದ್ದಾನೆ. ನಾನಂತೂ ಇದೇ ಫಸ್ಟ್ ಟೈಮ್ ಇಲ್ಲಿ ಬಂದಿರೋದು. ಅವ್ರು ರೆಗ್ಯುಲರ್ ಇದೇ ರೂಟೇ ಓಡಿಸೋದು. ಗಾಡಿಯಲ್ಲಂತೂ ಪಲಾವ್ ಮಾಡ್ಕೊಂಡಿದ್ದೀವಿ. ಅದು 2 ದಿನ ಆಯಿತು, ಲೋಡ್ಗಳೇ ಇಲ್ಲ. 8 ದಿನ ಆಯ್ತಂತೆ. ಒಂದು 3 ದಿನ ಆಯಿತು, ಅಣ್ಣ ಅವ್ರಿಗೆ 3 ದಿನ ಆಯಿತು. ಆಫೀಸ್ ಹತ್ರ ಹೋಗು, ಅಡುಗೆ ಮಾಡು, ತಿಂದು ಮಲ್ಕೊ, ಇದೇ ಆಯಿತು ಜೀವನ ನಮ್ಮದಿಲ್ಲಿ ರಾಯಚೂರಲ್ಲಿ. ನಮ್ಮ ಟೈಮೇ ಸರಿಯಿಲ್ಲ, ಎಲ್ಲೋದ್ರೂ ಆಲ್ಟೆ. ಅದೇನಾಯಿತು ಏನೋ ಗೊತ್ತಿಲ್ಲ. ಫ್ರೆಂಡ್ಸ್, ಎಲ್ಲ ಗಾಡಿ 3 ಗಾಡಿ ಲೋಡ್ ಸಿಕ್ತು. 3 ಗಾಡಿಗೆ ನಾನು ಸಪ್ರೇಟು ಬೇರೆ ಕಡೆ ಬಂದಿದ್ದೀನಿ ನೋಡಿ. ಗಾಡಿ ಎಲ್ಲ ಹಾಕಿದ್ದೀನಿ, ಆಫೀಸಲ್ಲಿ ಕೇಳಿಕೊಂಡು
ಓಕೆ ಬಂದಿದೆ ನೋಡಿ. ಇದೇ ಮಿಲ್ಲು, ಇದು ಭಾರಿ ದೊಡ್ಡದು. ಇಲ್ಲಿ ಒಳಗಡೆ ಯಾವ್ಯಾವ ಥರ ಅಕ್ಕಿ ರೆಡಿ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ನೋಡಿ ಭತ್ತ ಇಲ್ಲಿ ಸುರಿತಾರೆ, ಇಲ್ಲಿಂದ ಮೇಲೆ ಹೋಗುತ್ತೆ ಫಿಲ್ಟ್ರಾಗಿ. ಸಣ್ಣದು ದೊಡ್ಡದು ಎಲ್ಲ ಸಪ್ರೇಟ್ ಹೋಗ್ಬಿಡುತ್ತೆ. ಮೂಟೆ ಇಲ್ಲ ಕೆಳಗಡೆ ಹಾಕ್ತಾರೆ. ಇಲ್ಲಿಂದ ಮೇಲೆ ಫಿಲ್ಟರ್ ಹೋಗುತ್ತೆ ನೋಡಿ, ಎಲ್ಲ ಇದಾಗ್ತಿದೆ ಅಲ್ಲಿ. ಇದರಲ್ಲಿ 2-3 ಥರ ಡಿವೈಡ್ ಆಗುತ್ತೆ. ಸಣ್ಣದು ಮತ್ತು ದೊಡ್ಡದು ಎಲ್ಲ ಡಿವೈಡ್ ಆಗಿ ಮತ್ತು ಇಲ್ಲಿಂದ ಅಲ್ಲಿಗೆ ಬರುತ್ತೆ. ಅಲ್ಲಿ ಬಂದು ಅಲ್ಲಿ ಮೂಟೆ ಪ್ಯಾಕಿಂಗ್ ಆಗುತ್ತೆ. ಫೈನಲಿ ಲೋಡ್ ಅಂತೂ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ. ಲಾಸ್ಟ್ ಎಷ್ಟು ಹಿಡಿಯುತ್ತೆ ಅಂತ ಹಾಕಿದ್ದಾರೆ ಲಾಸ್ಟಲ್ಲಿ. ಲೆಕ್ಕ ತಗೊಂಡು ಕ್ಲೀನಾಗಿ ಹಾಕೊಂಡ್ಬರ್ತಾರೆ. ಅರ್ಧ ಗಾಡಿ ಲೋಡ್ ಆಯಿತು. ಅಲ್ಲಿಂದ ನೋಡಿ ಇಲ್ಲಿ ತಗೊಂಬಂದು ಪ್ಯಾಕಿಂಗ್ ಮಾಡಿ ಹಾಗೆ ಲೋಡ್ ಮಾಡ್ತಿದ್ದಾರೆ. ರೈಸ್ ಮಿಲ್ ನೋಡಿ, ಅದೆಲ್ಲ ರೆಡಿಯಾಗಿ ಬರುತ್ತೆ. ಅಲ್ಲೆಲ್ಲ ಇಲ್ಲಿ ಬಂದು ಮೂಟೆಗಳಾಗುತ್ತೆ. $26 kg ಪ್ಯಾಕೆಟ್, 1430 ರೂಪಾಯಿ. ಬುಲೆಟ್ ಈಗ ಸ್ವಲ್ಪ MRP. ಕಾಲೇಜಲ್ಲಿ ಹಾಕ್ತಾರೆ, ಫಿಕ್ಸ್ ಆಗಿರುತ್ತೆ ಅದು 25 kg 6 kg ಅಂತ. ಪ್ಯಾಕಿಂಗ್ ಚೀಲ ಹಾಕಿ ಮಾಡೋದು. ಹಾಗೆ ರೆಡಿಯಾಗಿ ಗಾಡಿ ಲೋಡಿಂಗು. ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಯಿತು. ಟಾರ್ಪಲ್ ಹಾಕೋಣ ನೋಡಿ, ಈ ಥರ ಲೋಡ್ ಬಂದಿದೆ. ಹೈಟೇನಿಲ್ಲ, ಬನ್ನಿ ಟಾರ್ಪಲ್ ಹಾಕೊಳ್ಳೋಣ. ಇವರು ಟಾರ್ಪಲ್ಲೆಲ್ಲ ಒಬ್ಬನೇ ಕಟ್ಟಿದೆ. ಯಾಕೆಂದರೆ ಅವ್ರ ಲೇಬರ್ನ ಕರೆದ್ರೆ 500 ರೂಪಾಯಿ ಕೇಳ್ತಾರೆ ಇವರು. ಯಾರಾದರೂ ಒಬ್ಬರು ಬರ್ರಿ ನನ್ನ ಜೊತೆಗೆ ಅಂದರೆ 500 ರೂಪಾಯಿ ಆಗುತ್ತೆ ಅಂದರು. ಸರಿ ಅಂದ್ಬಿಟ್ಟು ನಾನೇ ಕಟ್ಕೊಂಡೆ. 500 ರೂಪಾಯಿ 10 ನಿಮಿಷ ಕೆಲಸಕ್ಕೆ 500 ರೂಪಾಯಿ ಕೇಳ್ತಾರೆ. ಅದೇ ಮನುಷ್ಯರ ಏನು ಆಫೀಸ್ ಇದೆ, ಬಿಲ್ಲು ರೆಡಿಯಾಗಿದೆ ಅಂತ ಕೇಳ್ಬಿಟ್ಟು ಹೋಗೋಣ. ಫೈನಲಿ ಬಿಲ್ಲೆಲ್ಲ ಇಸ್ಕೊಂಡು ಬಿಟ್ಟಿದ್ದೀನಿ. ರಾಯಚೂರು ಸಿಟಿಯಲ್ಲಂತೂ ಹೋಗ್ತಿದ್ದೀನಿ. ಟೈಮ್ ಬಂದೀಗ 2 ಗಂಟೆ ಆಗಿದೆ. ಒಂದು ಫಾಸ್ಟ್ ಲೋಡಿಂಗ್ ಆಯಿತು ಒಂದೇ ಮಿಲ್ಲಲ್ಲಿ. ಮತ್ತು ಅವರು 2 ಗಾಡಿನೂ ಇನ್ನೂ ಲೋಡ್ ಆಗಿಲ್ಲಂತೆ. ಅವ್ರು ಸಾಯಂಕಾಲ ಆಗುತ್ತೆ ಅಂತಿದ್ದಾರೆ. ಮುಂದೆ ಎಲ್ಲಾದರೂ ಇರ್ತೀನಿ ಬನ್ನಿ ಅಂತ ಹೇಳಿದ್ದೀನಿ. ನೋಡೋಣ, ಆದರೆ ಇರೋಣ, ಇಲ್ಲಾಂದರೆ ಆರಾಮಾಗಿ ಹೋಗೋಣ. ಬರ್ತಾರೆ ಅವರು ಚಿಂತಾಮಣಿಗೆ ಒಂದು ಗಾಡಿ ಆಗಿದೆ, ಹೊಸಕೋಟೆ ಒಂದು ಗಾಡಿ ಆಗಿದೆ. ನಂದು ಚಿಂತಾಮಣಿ ಒಂದು ಡೆಲಿವರಿ, ಹೊಸಕೋಟೆ ಒಂದು ಡೆಲಿವರಿ, 2 ಡೆಲಿವರಿ ಇದೆ ಇದರಲ್ಲೇ. ಬನ್ನಿ ಹೊರಡೋಣ ಆರಾಮಾಗಿ. ಲಾಸ್ಟ್ಗೆ ಮಂತ್ರಾಲಯ ಹತ್ರ ಬಂದೆ. ಅವ್ರದ್ದು ಲೋಡಿಂಗ್ ಇನ್ನೂ ಈಗ ಸ್ಟಾರ್ಟ್ ಮಾಡಿದ್ದಾರಂತೆ, ಇನ್ನೂ ಲೇಟ್ ಆಗುತ್ತೆ ನೋಡಿ. ನೈಟಲ್ಲಿ ಕಾಣಿಸ್ಲಿಲ್ಲ,
ಈಗ ಐರನ್ ಬ್ರಿಡ್ಜು ಯಾವ ಥರ ಇದೆ ನೋಡಿ, ತುಂಗಭದ್ರಾ ನದಿ ಹರಿತಿರೋದು. ಪರವಾಗಿಲ್ಲ, ನೀರು ಇದ್ದಾವೆ ಸುಮಾರು. ಲಾಸ್ಟ್ ಟೈಮ್ ನಾವು ಮಂತ್ರಾಲಯ ದೇವಸ್ಥಾನಕ್ಕೆ ಹೋದಾಗ ಇಷ್ಟು ನೀರು ಇರಲಿಲ್ಲ, ಎಲ್ಲ ಗುಂಡಿಯಲ್ಲಿ ಸ್ವಲ್ಪ ಸ್ವಲ್ಪ ಹರಿತಿತ್ತು. ಈಗ ನೋಡಿ ಸ್ವಲ್ಪ ಜಾಸ್ತಿನೇ ಹರಿತಿದೆ. ಅಂದರೆ ಮಳೆ ಬಿದ್ದಿದೆಯಲ್ಲ, ಅದರಿಂದ ಮಳೆ ಬಿದ್ದರೆ ಫುಲ್ ಹರಿಯುತ್ತೆ. ಬನ್ನಿ ಹೋಗೋಣ. ಸಿಮೆಂಟ್ ಗಾಡಿ ಇಲ್ಲಿ ಲಾರಿಗೆ ಬಿದ್ದೋಗ್ಬಿಟ್ಟಿದೆ ನೋಡಿ, ಭಯಂಕರ. ನೋಡಿ ಸಿಮೆಂಟ್ ಓಪನ್ ಮಾಡ್ತಿದ್ದಾರೆ, ಓಪನ್ ಮಾಡ್ತಾ ಬಂತಿದ್ದಾರೆ. ಸಿಮೆಂಟ್ ಅಲ್ಲ, GGBS ವೈಟ್ ಸಿಮೆಂಟ್ ಬರುತ್ತಲ್ಲ ನೋಡಿ. ಗಾಡಿ ಬಿದ್ದುಬಿಟ್ಟಿದೆ ಕೆಳಗಡೆ. ಸಿಂಗಲ್ ರೋಡ್ಗಳಲ್ಲಿ ಭಾರಿ ಹುಷಾರಾಗಿ ಕೇರ್ಫುಲ್ ಆಗಿ ಡ್ರೈವ್ ಮಾಡಬೇಕು, ಎಸ್ಪೆಷಲಿ ನೈಟಲ್ಲಿ ಅಷ್ಟೇ. ಈ 4 ಲೈಟು 6 ಲೈಟು ಹಾಕೊಂಡ್ಬರ್ತಾರೆ. ದಯವಿಟ್ಟು ಆ ಥರ LED ಲೈಟ್ ಎಲ್ಲ ನೋಡ್ಕೊಳ್ಳಿ. ಸಿಂಗಲ್ ರೋಡ್ಗಳಲ್ಲಿ ಆಫ್ ಲೈಟ್ ಬಂದಾಗ ಸ್ವಲ್ಪ ಆಫ್ ಮಾಡ್ಕೊಂಡು ಗಾಡಿ ಓಡಿಸ್ಬೇಕು. ನಂದ್ರಲ್ಲಿ ಇದಾವೆ, ನಾನು ಯೂಸೇ ಮಾಡಲ್ಲ. ಅದು ಚೆಸ್ಟ್ ಲೈಟು ವೈಟ್ ಲೈಟ್, ಅದು ಭಯಂಕರ ಕಣ್ಣಿಗೆ ಬೀಳುತ್ತೆ ಅದು ಆಪೋಸಿಟ್ ಬರೋರಿಗೆ. ನಾನು ಅದು ಸಿಂಗಲ್ ರೋಡಲ್ಲೆಲ್ಲ ಎಲ್ಲ ಮಳೆ ಗಿಳಿ ಬೀಳ್ತಾ ಇದ್ರೆ ಮಾತ್ರ ಯೂಸ್ ಮಾಡ್ತೀನಿ. ಸಿಂಗಲ್ ರೋಡಲ್ಲಿ ಹೋದ್ರೆ ಮಾತ್ರ ಅದು ನಾನೇ ಮಾಡಲ್ಲ. ದಯವಿಟ್ಟು ಯಾರು ಆ ಥರ ಮಾಡಬೇಡಿ. ನೋಡಿ ಮೋರಿ ಇದೆ, ಅಲ್ಲಿ ಆಪೋಸಿಟ್ ಯಾವುದೋ ಗಾಡಿ ಬಂದಿರುತ್ತೆ. ಏನಾಗಿದೆಯೋ ಯಾವ ಥರ ಆಗಿದೆಯೋ ಗೊತ್ತಿಲ್ಲ, ಆ ಥರ ಆಗುತ್ತೆ. ಲಾಸ್ಟ್ಗೆ ಗುತ್ತಿ ಹೈವೇಗೆ ಬಂದು ಬಿದ್ವಿ. ಹೈವೇಯಿಂದ ಆರಾಮಾಗಿ ಹೋಗ್ಬೋದು, ಟೆನ್ಷನ್ ಇಲ್ಲ. ಟಾಪ್ ಆ್ಯಂಡ್ ಟಾಪ್ ರೋಡಿಂದ ಚಿಂತಾಮಣಿ ತನಕ ರೋಡ್ ಅಂತೂ ಸೂಪರ್ ಆಗಿದೆ. ಇಲ್ಲಿಂದ ಬಂದಿದ್ದೆ ಸ್ವಲ್ಪ ರಾಯಚೂರಿಂದ ಸಿಂಗಲ್ ರೋಡು, ಸ್ವಲ್ಪ ಗುಂಡಿ ರೋಡು, ಇನ್ನೇನು ಆ ಥರ ರೋಡ್ ಏನಿಲ್ಲ. ಬನ್ನಿ, ಆದಷ್ಟು ನೈಟೇ ಪಾಸ್ ಮಾಡಬೇಡ. ಅಂತೂ ಇಂತೂ ಕರ್ನಾಟಕಕ್ಕೆ ಬಂದ್ವಿ. ಬಾಗೇಪಲ್ಲಿ RTO ಆಫೀಸ್. ಇಲ್ಲಿ RTO ಇದ್ದಾರೆ ಗುರು. ನಮ್ಮ ಕರ್ನಾಟಕ ಗಾಡಿ ಏನು ಟೆನ್ಷನ್ ಇಲ್ಲ. ಚಿಕ್ಕ ಗಾಡಿ ಎಕ್ಸ್ಪೆಷಲಿ, ದೊಡ್ಡ ಗಾಡಿ ಏನೋ ಗೊತ್ತಿಲ್ಲ, ಚಿಕ್ಕ ಗಾಡಿನ ಅವ್ರು ಏನು ಮಾತಾಡಲ್ಲ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ರಾತ್ರಿ 3 ಗಂಟೆಗೆ ಬಂದೆ, ಇಲ್ಲಿ ಬಂದು ಮಲಗಿಬಿಟ್ಟೆ. ಹೀಗಿದ್ದೆ, ಇನ್ನೂ ಅಂಗಡಿಗಳೇನು ಓಪನ್ ಇಲ್ಲ. ಅವರು 9:30 10 ಗಂಟೆಗೆ ಬರ್ತಾರಂತೆ. ಲೇಬರ್ಸ್ ಬಂದು ಮಾತಾಡ್ಕೊಂಡು ಹೋದರು. ಇವರು ಚಿಂತಾಮಣಿ ಖಾಲಿ ಆಯಿತು. ಚಿಂತಾಮಣಿ ಖಾಲಿ ಮಾಡಿಕೊಂಡು ಹೊಸಕೋಟೆ ಹೋಗ್ತಿದ್ದೀನಿ. ಇವರು ಫೈನಲಿ ಹೊಸಕೋಟೆಗಂತೂ ಬಂದೆ. ಆ್ಯಕ್ಚುಲಿ ಇವ್ರದ್ದು ಗೋಡನ್ನು, ಇದು ಮನೆ ಮೇಲೆ ಕೆಳಗಡೆ ಗೋಡನ್ ಮಾಡ್ಕೊಂಡಿದ್ದಾರೆ. ಅಂಗಡಿ ಸಂತೆಯಲ್ಲಿದೆಯಂತೆ. ಇಲ್ಲಿ ಇವ್ರಿಗೆ ಎಷ್ಟು ಬೇಕೋ ಅಷ್ಟು ಇಳಿಸ್ಕೊಂಡು ಅಲ್ಲಿ ಅಂಗಡಿಗೆ ಎಷ್ಟು ಬೇಕೋ ಅಷ್ಟು ಗಾಡಿಯಲ್ಲಿ ಹಾಕ್ಕೊಂಡು ಹೋಗೋಣ ಅಂತಿದ್ದಾರೆ. ಇವರು ಈ ಅಕ್ಕಿ ತುಂಬ್ಕೊಂಬಂದರೆ ಎಲ್ಲ ಗಲ್ಲಿಗಳಲ್ಲಿ ಅನ್ಲೋಡ್ ಮಾಡಬೇಕು. ಹೊಸಕೋಟೆ, ಈ ದೇವನಹಳ್ಳಿ, ಚಿಕ್ಕಬಳ್ಳಾಪುರ ತುಂಬ್ಕೊಂಬಂದರೆ APMC ಮಾರ್ಕೆಟ್ಗಳಲ್ಲಿ ಖಾಲಿ ಆಗಲ್ಲ. ನೋಡಿ ಈ ಸಣ್ಣ ರೋಡಲ್ಲಿ ಗಾಡಿಗಳು ಆ ಟರ್ನಿಂಗಲ್ಲಿ ಕಟ್ ಮಾಡಬೇಕು. ಬರಬೇಕಾದ್ರೆ ಸುಂದೆಯಲ್ಲಿ ಬಂದಿದ್ದು. APMC ಮಾರ್ಕೆಟ್ ನೋಡಿ, ಬೆಳಗ್ಗೆ ಚಿಂತಾಮಣಿಯಲ್ಲಿ ಖಾಲಿ ಆಯಿತು, APMCಯಲ್ಲಿ ಖಾಲಿ ಆಯಿತು. ಈ ಥರ ಗಲ್ಲಿಗಳಲ್ಲಿ ಬಜಾರ್ ರೋಡಲ್ಲಿ ಖಾಲಿ ಮಾಡಿದ್ರೆ ತುಂಬ ಹಿಂಸೆ. ನೋಡೋದ್ಮೇಲೆ ಹೇಗೆ ಹೋಗ್ಬೇಕು ನೋಡಿ. ಇದೇ ಅಂಗಡಿಗೆ ಇಳಿಸಿದ್ದಾರೆ. ಇವು ಎಲ್ಲ ಥರ ಬೆಳೆಗಳು, ಅಕ್ಕಿ ನೋಡಿ, ಅಕ್ಕಿ ನೋಡಿ ಯಾವ ಥರ ವೆರೈಟಿ ಇದ್ದಾವೆ. ಬೇಳೆ, ಎಣ್ಣೆ, ಎಷ್ಟು ವೆರೈಟಿ ಅಕ್ಕಿನೂ ಇದೆ ಇಲ್ಲಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ಎಲ್ಲಾದರೂ ಲಾಂಗ್ ಟ್ರಿಪ್ ಮಾಡೋಣ. ಇದು ಲೋಕಲ್ ರಾಯಚೂರು ಹೋಗಿ ಬಂದಿದ್ದು, ಏನು ವರ್ಕೌಟ್ ಆಗಲ್ಲ. ಸುಮ್ಮನೆ ಲೋಡ್ ಇಲ್ಲ ಅಂದ್ಬಿಟ್ಟು ಹೋಗಿದ್ದಕ್ಕೆ. ಅದರಿಂದ ನೆಕ್ಸ್ಟ್ ವಿಡಿಯೋ ಎಲ್ಲ ಲಾಂಗ್ ಟ್ರಿಪ್ ಮಾಡೋಣ. ಪ್ಲೀಸ್ ಹೊಸದಾಗಿ ನೋಡ್ತಿರೋ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಎಲ್ಲರಿಗೂ.